ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ ರೀ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇದು ರಾತ್ರಿ ಲಾಗ್ ಆಗಿತ್ತು ಸ್ನೇಹಿತರೆ. ನಿನ್ನೆ ಲಾಗ್ ಲೆಂತೆ ಆಗುತ್ತೆ ಅಂತ ಬಿಟ್ಟಿದ್ವಿ. ಅಲ್ಲಿಂದ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ನೆಕ್ಸ್ಟ್ ಡೇ ಫುಲ್ ಲಾಗ್ ಐತಿ. ಏನೆಲ್ಲ ಮಾಡೀವಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ರಿ. ಹೊಸದಾಗಿ ನೋಡ್ರಿ ಚಾನಲ್ಗೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಆರೂವರೆ ಮತ್ತೆ ಆರ್ಬೇಕು 2.2 ಆರ್ತೈತಿ. ಈಗಿನ ತಂಡೆ ಐತಿ. ಇವರು ನೆಗಡಿ ಇಲ್ಲ ಅಂದಿದ್ರೆ ನಾನು ಮನೆ ತಂದಿದ್ದಲ್ಲ ಪಾಪಡ್ ಸಬ್ಬಕ್ಕಿ ಪಾಪಡ್ ಕರೀತಿದ್ದೆ. ಸ್ನ್ಯಾಕ್ಸ್ ಏನು ತಿನ್ಬೇಕು ಈಗ ಎಲ್ಲರೂ? ಈ ಅನ್ನ ಸಲ ಮಸ್ತ್ ಕಾಂಬಿನೇಷನ್ ಪಾಪಡ್ ಅಲ್ರಿ, ಅವ್ರ ಕಡೆ ತಿಂದೆ. ಈಗ ಹಂಗೆ ಆಷಾಢದಾಗ ಯಾವಾಗಲೂ ನೆಗಡಿ ಎಲ್ಲರಿಗೂ ನೆಗಡಿ ಜಡ್ ಇರ್ತೈತಿ 2 ತಿಂಗಳು. ಟೇಸ್ಟ್ ಆಗೈತಿ. ಪಪ್ಪು ಮಾಡಿದ್ದು ಚಲೋ ಐತಿ. ನೀವು ಹಾಕೊಂಡು ನೋಡಿರ್ಬೇಕು. ಈಗ ಹಚ್ಚರದಪ್ಪ ಸೊಗರ್ ಜಾದು ಐತಿ ನಿಮ್ಗೆ. ಸಖತ್ ಮಾಡ್ತಾರೆ. ಹಿಂಗೆ ರಮೇಶಿ ನೀವು ಏನಾರ ಅನ್ಕೊರಿ, ನೀವು ಏನಾರ ಅನ್ಕೊರಿ, ಅನ್ಕೊರಿ. ಇರೋ ಫ್ಯಾಕ್ಟಾಗಿ ಹೇಳೋದು ನಾನು. ಹಾಗೆಲ್ಲ ಆಯ್ತು. ತನ್ನ ಮನೆ ಇಬ್ಬರು ಮಲ್ಕೊಂಡ್ರಲ್ಲಿ. ಈಗ ಇಲ್ಲಿ ಯಜಮಾನ್ರು ನೀನು ಅದು ಮಾಡಿದ್ರಲ್ಲಿ ಅಟ್ಟಿದ್ದು ಚಾದ ರೇಟ್ ಜಾಸ್ತಿ ಮಾಡಿದ್ದು ಬೋರ್ಡ್ನ ನೀನು ಮಕ್ಳಿಗೆ ಕೊಡಿಸಿದ್ರು. ಇವತ್ತು ತಾವೇ ಮಾಡಾಕತ್ತಾರ. ಅವ್ರಿಗೆ ಒಂದು ಆಟ ಆಗಿತ್ತು. ಅದು ನಿನ್ನೆ ನಮ್ಮ ಪಪ್ಪ ನಮಗೊಂದು ಕೆಲಸ ಕೊಟ್ಟ ನನಗಾಯ್ತು. ಇವತ್ತು ತಾವೇ ಮಾಡಾಕತ್ತಾರ. ಒಂದು ವೈಟ್ ಶೀಟ್. ಅಯ್ಯ, ಟೀ ದೊಡ್ಡದು ಬರೀಬೇಕು ಇರ್ಲಿದ್ನ. ಚಹಾ ಅದು ಕರೆಕ್ಟ್ ಐತಿ. ಕನ್ನಡ ಇನ್ನೂ ದೊಡ್ಡದು ಬರಬೇಕಾಗಿತ್ತು. ಕನ್ನಡ ಇಂಗ್ಲೀಷ್ 2. 10 ರೂಪಾಯಿದ್ದು ಬೇಡನಾ? ಇಷ್ಟ ಸಾಕಲ್ಲ. ಅದನ್ನು ಬರೆಯಾಕತ್ತಾರೆ. ನಾವಿಲ್ಲಿ ಸ್ವಲ್ಪ ಆರ್ಡ್ರದ್ದೆಲ್ಲ ಇದು ಮಾಡ್ಕೊಳತ್ತಿದ್ವಿ. ಲಿಸ್ಟ್ ಮಾಡಿದ್ದೆಲ್ಲನ ನಮ್ಮ ಕೆಲಸ ನಾವು ಮಾಡಕತ್ತೀವಿ. ಅವ್ರ ಕೆಲಸ ಅವ್ರು ಮಾಡಾಕತ್ತಾರ. ಮಕ್ಕಳು ಇಬ್ಬರು ಟೆಸ್ಟಿಗೆ ಇಬ್ಬರು ಓದ್ಕೊಂಡು ಊಟ ಮಾಡಿ ಅವ್ರು ಮಲ್ಕೊಂಡ್ರು. ನಂದು ಮನೆ ಕೆಲಸ ಹಂಗೆ ಕುಂತಿದ್ರಿ. ಬೈಕೋಬೇಡ್ರಿ, ಮಾಡಬೇಕು. ನಮ್ಮ ಮನೆ ಇಲ್ಲಿ ನೋಡ್ರಿ. ಬಟ್ಟೆ ಪೂರ್ತಿ ಒಣಗಿಲ್ರಿ. ಮಡ್ಚಿಡಕ್ಕೆ ಹೊರಗೆ ಹಾಕಕ್ಕೆ ಹನಿ ಬರ್ತೈತಿ. ಹಾಗಾಗಿ ಇಲ್ಲೇ ಹಾಕ್ಕೊಂಡೀನಿ. ನೀಟಾಗಿ ಒಣಗಿಸಿ ಮಡ್ಚಿಡ್ಬೇಕು. ಇಲ್ಲಾಂದ್ರೆ ಅಲ್ಲೇ ಸ್ಮೆಲ್ ಬರ್ತಾವೆ. ಈ ರೀತಿ ಐತ್ರಿ ನಮ್ಮ ಈಗ ಸದ್ಯದ ರೂಟೀನ್ ಬಿಸಿ ಶೆಡ್ಯೂಲ್. ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ ರೀ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳ್ಕೊತೀನಿ. ಇವತ್ತಿನ ಲಾಗ್ಗಳಿಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇದು ಮಳೆ ಇಷ್ಟು ಆಟ ಹಚ್ಚಾಕತ್ತೈತಿ ಹೇಳ್ತೀನಿ ರೀ. ಈಗ ರಪ್ಪ ಅಂತ ಬರ್ತಾ ಗಪ್ಪನ್ನ ನಿಲ್ತೈತಿ. ರಪ್ಪಂದ ಬರುತ್ತೆ ಗಪ್ಪನ್ನ ನಿಲ್ತೈತಿ. 3 ಸರಿ ಬಟ್ಟೆ ತೆಗೆದು ಹಾಕಿ ಒಣ ಹಾಕೋದು, ನಿಂತು ಗುಟ್ಲೆ ಒಣ ಹಾಕೋದು, ಬಂದು ಗುಟ್ಲೆ ಹೇಳ್ಕೊಂಬರೋದು. ಹಿಂಗೆ ಮಾಡೀನಿ. ಈಗ 3ನೇ ಸರಿ ಮತ್ತೆ ತಂದು ಹಾಕಿನಿ ಒಳಗೆ. ಈಗ ನಿಂತೈತ್ರಿ ಮಳೆ. ರಪ್ಪ ಬಂದು ನೆಲ ಸತಿ ತೊಗೊಂಡಿರಲ್ಲ. ಮತ್ತೆ ಹಂಗೆ ಬಂದು ಹೋಗ್ಬಿಡ್ತೈತಿ. ಬಟ್ಟೆ ಒಣಗೊಲ್ದ್ರವು. ಬೆಳಗ್ಗೆ ಹೋಗೋದಕ್ಕೆ ಇವತ್ತು ಇಲ್ಲಿ ಮೇಲೆ ಎಷ್ಟು ಮಾಡ್ರಿ ಮೇಲೆ ಹೊಸ ಹಂಗೆ ಮಾಡಾಕತೈತ್ರಿ. ಇವತ್ತಿಂದು ರೂಟೀನ್ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಾಗ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಮ್ಮ ಯಜಮಾನ್ರು ಬೇಳೆ ಸಾರು ಮಾಡಾಕತ್ತಾರೆ. ಯಜಮಾನ್ರು ಅವ್ನು ಕರೀಲ್ರಿ, ಅದಕ್ಕೆ ಕಡಿಂಗಿಟ್ಟೀನಿ ಇವತ್ತು. ಈಗ ನಿಮ್ಗೆ ಎಣ್ಣೆಗೆ ಹಾಕಿ ಸಬ್ಬಕ್ಕಿ ಅಂತಂದಿರಿ ಮನೆ ಅಡಿ ಮಟ್ಟಾಗತ್ತೆ. ನಿಮ್ಮ ಕಡೆ ಭಾಳ ಇಷ್ಟ ಇದೆ ನಂಗೆ ಸಬ್ಬಕ್ಕಿ ಪಾಪಡ್. ನೀವು ಅದು ಒಗ್ಗರಣೆ ಕೊಟ್ಟು ಬರೀ ಕಡೆ. ಸ್ನೇಹಿತರೆ, ಈಗ ನೋಡ್ರಿ ರಾತ್ರಿ ಆಗೈತಿ. 8:30 ಐತಿ ಟೈಮು. ಈಗ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ಮತ್ತೆ ಲಾಗ್ ಹಿಡ್ದೇ ಇಲ್ಲ ನಾನು. ಏನಪ್ಪ ಅಂದರೆ ಬಾಂಡೆ ಬೆಳಗಿದ್ದು ನಾಷ್ಟ, ಮಧ್ಯಾಹ್ನ ಊಟದ್ದು ಎಲ್ಲ ಸೇರಿ ಬಾಂಡೆ ಇಟ್ಟಿನ್ರಿ. ಅಲ್ಲೊಂದು ರಾಶಿ ಇಟ್ಟೀನಿ. ತಿಕ್ಕಾಗಿಲ್ಲ. ಈ ಮಳೆ ಒಂದು ಬರೋದು ನಿಲ್ಲೋದು. ಈಗ ಅಡುಗೆ ಮಾಡಾತೀನಿ. ಇವತ್ತು ಅಡುಗೆಗೆ ಮಧ್ಯಾಹ್ನ ಯಜಮಾನ್ರು ಮಾಡಿದ್ದು ಬೇಳೆ ಸಾರು ಐತ್ರಿ. ಅದಕ್ಕೊಂದು ಬಿಸಿ ಅನ್ನ ಮಾಡ್ತೀನಿ. ಅನ್ನ ಮಾಡಿ ಈಗ ನಾವು ಎಗ್ ಬುರ್ಜಿ ಚಪಾತಿ ಮಾಡಬೇಕ್ರಿ. ಎಗ್ ಬುರ್ಜಿ ಚಪಾತಿ ಮಾಡಿ ಭಾಳ ದಿನ ಆಯ್ತು.
ಹಾಗಾಗಿ ಇವತ್ತು ಬಜ್ಜಿ ಚಪಾತಿ ಮಾಡಾಕತ್ತೀನಿ. ಇವತ್ತು ಬಾಂಡೆ ತಿಕ್ಕಂತ ಕುಂತ್ರೆ ಇಲ್ಲಿ ಅಡುಗೆದು ಲೇಟ್ ಆಗ್ಬಿಟ್ಟೈತಿ, ಭಾಳದ ಬಾಂಡೆ ಅವು. ಅದ್ರಾಗ ಅವಾಗ ತಿಕ್ಕಿದ್ರೆ ಟೈಮ್ ತೊಗೊಳಲ್ರಿ, ಭಾಳ ತಗಲ್ಲ ಇವು. ಸ್ವಲ್ಪ ಹೊತ್ತು ಟೈಮ್ ಅಂದ್ರೆ ಬಾಂಡೆ ಇಟ್ಟು ಭಾಳ ಹೊತ್ತು ತಿಕ್ತೀವಲ್ಲ ಅವೆಲ್ಲ ಒಣಗ್ದಂಗಾಗಿ ಭಾಳ ಟೈಮ್ ತೊಗೊತೈತೆ ಕ್ಲೀನ್ ಆಗಕ್ಕೆ. ಹಾಗಾಗಿ ಇದನ್ನು ಮುಗಿಸ್ಕೊಂಡು ತಗೋ ಕೂತ್ಬಿಡೋಣ ಅಂತೇಳಿ ಅಡುಗೆ ಮಾಡಿಟ್ರೆ ಆಮೇಲೆ ಅವ್ರ ಪಪ್ಪ ಬರೋರಿಗೆ ತಿಕ್ಕೋಲ್ಲ ನಾವು ಬಾಂಡೆ ನಡೀತಿದ್ದೆ. ನಾವು ಸೀರೆ ಊಟ ಮಾಡಕ್ಕೆ ಬರ್ತೈತೆ ಅವ್ರು ಬರೋಬರ್ಲೆ. ಸೊ ಈಗಿನ್ನ ಎಗ್ ಬಜ್ಜಿ ಚಪಾತಿ ಮಾಡಿ ಒಂದು ಸೈಡ್ ಅನ್ನ ಇಡ್ತಿದ್ದೆ, ಅನ್ನ ಇಟ್ಟು ಮೊದಲು ಎಗ್ ಬಜ್ಜಿ ಮಾಡಿ ಲಾಸ್ಟಿಗೆ ಚಪಾತಿ ಮಾಡ್ಕೊಂಡ್ರೆ ಆಯಿತು. ನಮ್ಮ ತನು 7 ಗಂಟೆಗೆ ಕೊಂಡ್ಕೊಂಡೈತಿ, 7 6 ಆವಾಗ ಮಾಡ್ಕೊಂಡ್ರಿ. ಅಮ್ಮರು ಬಂದಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಡೋದ್ರು. ಅವ್ರು ಬಂದ್ರೆ ಮಾಮೂಲಿ ನಾವು ಸ್ವಲ್ಪ ಮಾತು ಜಾಸ್ತಿ ನಮ್ಮ ಟೈಮ್ ಹೋಗೋದ ಗೊತ್ತಾಗಲ್ಲ. 1 ತಾಸು 1.5 ತಾಸು ಆದರೂ ಇರ್ತಾರೆ ಅವರು, ಮಾತಾಡ್ಕೊತ ಕುಂದಿರ್ತಾರೆ. ಅವ್ರ ಜೊತೆ ಮಾತಾಡ್ಕೊತ ಕುಂತಿದ್ದೆ. ಅಲ್ಲಿ ಸಂಜೆ ಆಗಿದೆ ಗೊತ್ತಾಗಿಲ್ಲ ನಂಗೆ. 5 ಗಂಟೆಗೆ ಬಂದಿದ್ರು ಅವರು, 6:30ವರೆಗೆ ಅದಾರ. ಹಾಗಾಗಿ ಹೊತ್ತೋಗಿದ್ದೆ ಗೊತ್ತಾಗೈತೆ. 6 ಗಂಟೆ ಐತಿ. ಮೊಬೈಲ್ ಬಿಟ್ಟು ಬಂದು ಶಾಕ್ ಆಯ್ತು ನನಗೆ, 6 ಐತೆ ಅಂತೇಳಿ ಹೇಳೋದಿತ್ತು. ಹಾಂ, ನೀವು ಸಾರಿ ಸ್ಟಾಲ್ಗೆ ವಿಸಿಟ್ ಮಾಡ್ಬೋದು. ಆಮೇಲೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಭಾಳ ಪ್ರತಿಯೊಂದು ಸಾರಿನೇ ರೀಸ್ನೇಬಲ್ ಒಳಗೆ ಕೊಡಾತೀವಿ. ನೀವು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನಂಬರ್ ಅದು ಕೊಟ್ಟಿರ್ತೀನಿ ನಾನು. ಎಲ್ಲ ಕಡೆ ನಂಬರ್ ಐತೆ ನಂದು, ವಾಟ್ಸಪ್ ಬಿಸ್ನೆಸ್ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಆಮೇಲೆ ನಾನೀಗ ಒಂದಷ್ಟು ಈ ಸರಿ ಏನು ಮಾಡಿದ್ವಿ, ಈ ಮಳೆ ಸಲುವಾಗಿ ಸ್ಟಾಲಿಂದನೂ ಒಂದೊಂದು ಸರಿ ಭಯ ಆಗತ್ತೆ. ಮೊನ್ನೆ ಮಳೆ ಸಿಕ್ಕಿ ನಾವು 1ನೇ ಸ್ಟಾಲಿಗೆ, ಹಾಗಾಗಿ ಅವು ದುಬಾರಿ ಸೀರೆ ಅಂತ ಸಿಗ್ತೀರಿ, ಕ್ರೇಪ್ ಸಿಲ್ಕ್ ಅವು ನೀರಿಗೆ ಹಾಕಂಗಿರೋದಿಲ್ಲ. ಒಂದು ಹನಿ ನೀರು ಬಿದ್ದರೂ ಮತ್ತು ನಾವು ಎಷ್ಟು ಲಾಸ್ ಆಗುತ್ತೆ ನಮ್ಗೆ. ಹಾಗಾಗಿ ಮನೆಗೆ ಕಸ್ಟಮರ್ ಮನೆಗೆ ಬಂದು ತೊಗೊಳಕ್ಕೂ ಅಲೋ ಇದ್ದೀವಿ. ಈ ಸಲ ಮನೆಗೆ ಬರ್ಬೋದು ಆರಾಮಾಗಿ. ನೀವೇನಾದರೂ ಮನೆಗೆ ಬಂದು ಪರ್ಚೇಸ್ ಮಾಡ್ತಿದ್ರೆ ಮಾಡ್ಕೋಬೋದು. ನಾ ಇದುವರೆಗೆ ಮನೆಗೆ ಬಂದು ಅಲೋ ಇದ್ದಿದ್ದಿಲ್ಲ, ಆನ್ಲೈನ್ ಅಷ್ಟೇ ಇದೆ. ಈಗ ಮನೆ ಬಂದು ತೊಗೊಂಡ್ವಿ ಓಕೆ ಅಂತ ಹೇಳಿದ್ವಿ. ಯಾಕಂದರೆ ಈ ಮಳೆಗಾಲ ನಾವು ಸ್ಟಾಲ್ ಹಾಕೋಕೆ ಎಷ್ಟೊತ್ತಿರ್ತೀವಿ ಅಂತ ಗೊತ್ತಾಗಲ್ಲ ರೀ. ಮಳೆ ಬಂದುಬಿಟ್ರೆ ಬಂದುಬಿಡ್ತೀವಲ್ಲ. ಎಷ್ಟೋ ಜನ ಮಳೆ ನಿಂತ ಮೇಲೆ ಸಂಜೆ ಮೇಲೆ ಬರೋರು ಇರ್ತಾರೆ, ಅವರೆಲ್ಲ ಬೇಕು ಅನ್ನಿಸ್ತಾರೆ. ಇಲ್ಲಲ್ರಿ ಹೇಳ್ತೀರಿ ಇರೋದಿಲ್ಲ, ನೀವು ಹೇಳ್ತೀರಿ ಇರಲ್ಲ ಅಂತೇಳಿ. ಹಾಗಾಗಿ ಮನೆಗೆ ಬರೋಕೆ ಹೇಳಿದ್ವಿ ಸರಿ. ಹಾಗಾಗಿ ನಮ್ಗೆ ಡೈಲಿ ಆಫ್ಲೈನ್ ಕಸ್ಟಮರ್ಸ್ ಇರ್ತಾರೆ. ಏನು ನೋಡ್ರಿ, ಒಂದು ಟೊಮೆಟೊ ಇದ್ದೀನಿ, ಮೆಣಸಿನ್ಕಾಯಿ ಭಾಳ ಚೆಲ್ಲೋಣ, ಕಾರಣ ಸ್ವಲ್ಪ ಕರ್ಕೊಡಿದ ಒಳಗಡೆ ಎಷ್ಟು ಚೊಲಿನಿ ಇದನ್ನು ಗೊತ್ತಿ ಮಾಡೋಣ. ಈ ಫೋನ್ ಹಿಂದೆ ರೀ ನನಗೆ ಈಗ ಎಷ್ಟು ಮೊಟ್ಟೆ ಮಾಡೋಣ ಕಂದ? 5 ಮೊಟ್ಟೆ. 6 ಮೊಟ್ಟೆ ಅಲ್ವಾ, 5 ಮೊಟ್ಟೆ ಮಾಡಿ ಶುಂಠಿ ಬೆಳಗ್ಗೆ ಕೊಡುವಾಗ. ಈಗ ನೋಡ್ರಿ, ನಾವು ಎಗ್ ಬುಜ್ಜಿ ಮಾಡಾಕತ್ತೀವಿ. ಏನಪ್ಪ ಅಂದ್ರೆ ನಾ ಎಗ್ ಬುಜ್ಜಿ ಮಾಡೋದು ಭಾಳ ಕಡಿಮೆ ರೀ. ಅವ್ರಿಗೆ ಹಚ್ಚಿರ್ತೀನಿ ಹೆಚ್ಕೊಂಡ್ರಿಗೆ. ಎಗ್ ಐಟಮ್ ಆಲ್ಮೋಸ್ಟ್ ಅವರೇ ಮಾಡ್ತಾರೆ, ನಾನು ಮಾಡಲ್ಲ. ಇವತ್ತು ಅವ್ರು ಬರೋದು ಲೇಟು, ಆಮೇಲೆ ತನೂ ಎದ್ದು ಈಗ ಹಸಿ ಅಂತ ಹೇಳ್ತೈತಿ ಇರೋದು. ಹಾಗಾಗಿ ಮಾಡಿಡೋಣ ಅಂತೇಳಿ ಮಾಡಾಕತ್ತೀನಿ. ಅವಾಗ ಮಾಡೋದಷ್ಟೆ, ಯಾವಾಗೊಮ್ಮೆ ಮಾಡ್ತೀನಿ. ಕೂಸು ನೋಡ್ರಿ ಗಾಡಿ ಆಡೋದೆ ಬಿಡ, ಸೌಂಡ್ ಬರ್ತೀವಿ ಬಿಸ್ತಿ ಅಲ್ರಿ. ಟೊಮೆಟೊ ಸಿಕ್ಕಿತ್ತು ಸಣ್ಣ ತುಂಡಂದ್ರೆ ದೊಡ್ಡದು ರೀತಿ ಉಪ್ಪು ಹಚ್ಚಕೊಂಬರೋದು. ಈಗ ಮಾಡೋದು ಮೆಣಸಿನ್ಕಾಯಿ, ಅದೇ ರೀತಿ ಶುಂಠಿ ಬೆಳೆಯುತ್ತೆ. ಫ್ರೆಶ್ಶಾಗಿ ಜಜ್ಜಿ ತೊಗೊಂಡಿದ್ದೀನಿ ಶುಂಠಿ ಬೆಳೆಯುತ್ತೆ. ಈಗ ಫ್ರೈ ಮಾಡೋದು. ಸ್ವಲ್ಪ ಖಾರ ಮೆಣಸಿನ್ಕಾಯಿ ಹಾಕಿಂದ ಅದಕ್ಕೊಂದು ಸ್ವಲ್ಪ ಹಾಕೊಂಡಿದ್ದೀನಿ. ಮಸಾಲೆ
ಎಗ್ಬಿಟ್ಟು ರೆಡಿ ಆಯ್ತು ಸೂಪರ್ ಮಾಡಿ ಊಟದ ಸಾಕು ಜಾಸ್ತಿ ಮುಚ್ಚಿ ಹೋಗಿ ಬಾಂಡೆ ತಿಕ್ಕೊಂಬರೋಣ ಅಮ್ಮೂಯ್ತು ಏರಂದೋಯ್ ಕಂದ ಚಿಕನ್ ಮೊಟ್ಟೆ ಹಾಕಿದ್ದಾರೆ ಕಟ್ಟೆ ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಕೆಲಸ ಆಯ್ತು ನಂದು ಏನಾಯ್ತು ಗೊತ್ತ್ರಿ ಮತ್ತೆ ಎಡ್ಬಿಟ್ಟು ಅಲ್ಲೇ ಬಾಂಡೆ ಸೋಪ್ ಹಚ್ಚಿ ತಿಕ್ಕಿಂತ ಅವ್ನು ತೊಳೆಯೋಕ್ಕಾಗಲಿಲ್ಲ ಮತ್ತೆ ಎದ್ದು ಬಂದೆ ಅನ್ನಕ್ಕೆ ಇಟ್ಟೆ ಮತ್ತೆ ಫೋನ್ ಹಿಡ್ಕೊಂಡು ಕೂತೆ ಏನು ಅಲ್ಲೇ ಇರೋ ಈಗ ಊಟಕ್ಕೆ ಪ್ಲೇಟ್ಸ್ ಅಷ್ಟು ತೊಗೊಂಬಂದು ಊಟ ಕೊಟ್ಟಿನಿ ಈಗ ಊಟ ಮಾಡತ್ತಾರ ನಮ್ಮ ತನು 6:30ಗೆ ಮಕ್ಕೊಂಡವನ ಈಗಿದ್ದಾನ್ರಿ ಟೈಮ್ ಐತಿ 10 ಗಂಟೆಗೆ ಐತಿ 6:30ಗೆ ಮಕ್ಕೊಂಡವನು ಅದು ಎಬ್ಬಿಸ್ಕೊಂಡ್ರೆ ಎದ್ದಾನ ಈಗ ರಾತ್ರಿ ಏನು ಮಾಡ್ತಾನೇನ್ರಿ ಮುಗಿಸಿ ಅದು ಈಗ ಬೆಳಗ್ಗೆ ಆಗಿದ್ರಿ ಹಲೋ ಗುಡ್ ಮಾರ್ನಿಂಗ್ ತನ್ಮಯ್ ಅವರೇ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ನೈಟ್ ಈಗ ಅವ್ರಿಗೆ ಗುಡ್ ಮಾರ್ನಿಂಗ್ ಆಗೈತಿ ನಮ್ಗೆಲ್ಲ ಗುಡ್ ನೈಟ್ ಆಗತ್ತೆ ಈಗ ವಾತಾವರಣ ನೋಡೈತಲ್ರಿ ಜಗ್ಗಿ ನಿಂತು ನಾನು ಹಂಗೆ ನಿಂತು ಮುಕ್ಕೊಂಡ್ರೆ ಹೇಳಕ್ಕೆ ಮನಸ್ಸು ನೋಡಿದ್ದೆ ಯಾವಾಗ ನೀ ಮನುಷ್ಯಳಲ್ಲ ನೀನು ಮೀನ್ ನೀನು ಹಂಗೆ ಈಸ್ ಹೊಡೆದ ಮೀನ್ ಆಗಬೇಕಿತ್ತ ಮನುಷ್ಯಳಾಗಿ ಮಧ್ಯಾಹ್ನದಾಗ ಬಂದು ಊಟ ಮಾಡಿ ಮಲ್ಕೊಂಡಿರ್ತೇನಲ್ಲ ಎಷ್ಟಿದ್ರೆ ನೀನು ಯಾಕಾರ ಹೇಳಕ್ಕಾಗಲ್ಲ ಮೈಕೈನು ಒಂದಷ್ಟು ಬಟ್ ನಿದ್ದೆ ಮಕ್ಕಳು ಜೋರು ಇರುತ್ತೆ ಕ್ಲೈಮೇಟ್ ಹಂಗಿರುತ್ತೆ ನಿದ್ದಿದೆ ಅದು ಮನುಷ್ಯನಿಗೆ ಅರ್ಥ ಆಗ್ತೈತೆ ನಿನ್ಗೆ ಅರ್ಥ ಆಗಿಲ್ಲ ಮೀನಲ್ಲ ಮೀನ್ ಅಂತೇಳಿ ಚಿಂತಿಂದ ಸಂತೆಗೆ ನಿದ್ದೆ ಅಲ್ರಿ ಚಿಂತೆ ನಿದ್ದೆ ಅಲ್ರಿ ನಮ್ದು ರಗಡ ನಿದ್ದೆ ಇರ್ತೈತಿ ನಮ್ಗೆ ಮೈ ತುಂಬ ಟೆನ್ಷನ್ನು ಏನು ಕೆಲಸ ಅವೆಲ್ಲ ಅದಾವ್ರಿ ಅದಕ್ಕೆ ನಿದ್ದೆ ಹತ್ತಲ್ಲ ಚಪಾತಿ ಎಗ್ ಬುರ್ಜಿ ಎಣ್ಣೆ ಐತಿ ಹೇಳೇ ಇಲ್ಲ ನೀವು ಹೇಳ್ದಂಗೆ ಎಣ್ಣೆ ಹಾಕಿ ನೋಡೋದಕ್ಕೆ ಏಟೆ ಎಣ್ಣೆ ಇಲ್ಲ ಹೆಂಗೆ ಮಾಡಿ ಸಾಕು ಸಾಕು ಮಾಡಿ ನೀರಾಗ ಮಾಡಿದ್ಯಾನ ಅಯ್ಯೋ ಕರಿಬೇವು ಕೊತ್ತಂಬರಿ ನಿಂಗೆ ಆಗಿ ಬರಂಗಿಲ್ಲನ ಕರಿಬೇವು ಮತ್ತು ಕೊತ್ತಂಬರಿ ಇಲ್ಲ ಇಲ್ಲ ಅಲ್ಲ ಇಲ್ಲ ಅಂದ್ರೆ ಹೇಳಕ್ಕೆ ಬರೋದು ಈಗ ಅಂತ ಇಲ್ಲ ಸ್ಪೆಷಲ್ ಅಂದ್ರೆ ನಾವು ಈ ಥರ ಎಗ್ ಐಟಮ್ ಆಗಲಿ ಆಮೇಲೆ ಅವಲಕ್ಕಿ ಸುಸ್ಲಾ ಡಿಫ್ರೆಂಟ್ ಮಾಡುವಾಗ ನಮ್ಗೆ ಕರಿಬೇವು ಕೊತ್ತಂಬರಿ ಮಾಡಕ್ಕೆ ಮನಸ್ಸು ಬರಂಗಿಲ್ಲ ರೀ ಚಟ್ನಿ ಅವನ್ನೆಲ್ಲ ಇವ್ರು ಹಂಗಲ್ರಿ ಇವರು ಉಪ್ಪಿಲಿಕ್ಕಂದ್ರೂ ಮಾಡ್ತಾರ ಖಾಲಿಕ್ಕಂದ್ರೂ ಮಾಡ್ತಾರ ನಮ್ಗೆ ಹೊಟ್ಟೆ ತುಂಬಿಸಿದ್ರು ಸಾಕು ಹೊಟ್ಟೆ ತುಂಬಲ್ಲ ಅದು ಬೇರೆ ಜವಾಬ್ದಾರಿ ತರ ಇರ್ವಲ್ದಕ್ಕ ಏನೋ ಒಂದು ಅದ ಬೇಕು ಇರ್ಬೇಕನ್ನಟ್ರ ನಾವು ಮಮ್ಮಿ ತುತ್ತಿನ ಒಂದು ಹನಿ ಪ್ಲೇಟ್ ಆಗುತ್ತಂತಲ್ಲ ಎಷ್ಟು ತುತ್ತ 60 ಯಾರು ಹೇಳಿದ್ರ ಇವತ್ತು ನಮ್ಮ ಮ್ಯಾಮ್ ಹೇಳಿದ್ಯಾ ಹೊಸ ವಿಷಯ ನೋಡ್ರಿ 60 ತುತ್ತನ್ನ ಊಟ ಮಾಡಿದಾಗ ಒಂದು ಹನಿ ಬ್ಲಡ್ ಆಗ್ತದಂತ ಯಾರ್ಯಾರು ಗೊತ್ತಿತ್ತ ವಿಷಯ ಅವ್ರ ಮ್ಯಾಮ್ ಹೇಳ್ಯಾರ ನಿಜ ಆಗ್ತದೆ ಅವ್ರ ಮಕ್ಕಳಿಗೆ ಬೇರೆ ಹೇಳ್ತಾರ 60 ತುತ್ತಿಗೆ ಒಂದು ಬ್ಲಡ್ ಆಗ ಅದು ಕರೆಕ್ಟ್ ತುತ್ತ ಇರ್ಬೇಕು ಮ್ಯಾಗಿಗೆಲ್ಲ ಒರಿಜಿನಲ್ ಆಗಿ ಒಳ್ಳೆ ಆಹಾರ ಇರ್ಬೇಕು ರಾಗಿ ಜೋಳ ಈ ತರ ಪೂರ್ಣ ಆಹಾರ ಇರ್ಬೇಕು ಎಲ್ಲ ನೀವೇನಂತೀರಲ್ಲ ಇದು ಡಯಟ್ ಡಯಟ್ ಅಂದ್ರೆ ಒಟ್ಟ ಇನ್ನೊಂದು ಎನರ್ಜಿ ಗಿವಿಂಗ್ ಫುಡ್ ತನ್ನ ಎಕ್ಸಾಮ್ ಹೆಂಗಾಯ್ತಪ್ಪ ಚಲೋ ಆತ ಹೇಳಿಲ್ಲ ಅಂತ ಅವ್ರ ಮಾರ್ಕ್ಸ್ ಹೇಳಿಲ್ಲ ನೀನು ಹೇಳಿದ್ರಿ ಮತ್ತೆ ಅವರು ಬಿಜಿ ಆಗಿದ್ದಾರೆ ನಿಮ್ಮ ತನು ನಿನ್ನೆ ಮನೆ 2 ಎಕ್ಸಾಮ್ ಬರ್ದ್ರಿ ಎಲ್ಲ ಔಟ್ ಆಫ್ ಔಟ್ ಫುಲ್ ಖುಷಿ ಆದ್ರಿ ಹಾಫ್ ಆದ್ರೂ ಔಟ್ ಆಫ್ ಔಟ್ ಸೆಕೆಂಡ್ ಬರ್ತೀಯ ಫಸ್ಟ್ ಬರ್ಲಿಕ್ಕಂದ್ರೆ ಪಪ್ಪ ಇವತ್ತು ಡ್ರಾಯಿಂಗ್ ಇತ್ತಲ್ಲ ಅವಾಗ ಬಟರ್ಫ್ಲೈ ಬಂದಿತ್ತ ಡ್ರಾ ಮಾಡಕ ಡ್ರಾ ಮಾಡಿ ಕಲರ್ ಮಾಡೋದು ನಾವು ಎಷ್ಟು ಡ್ರಾ ಮಾಡಿದ್ ಗೊತ್ತಪ್ಪ ಅದು ಬಟರ್ಫ್ಲೈ ಹೌದಾ ಪ್ರಾಕ್ಟೀಸ್ ಮಾಡಿ ಹೋಗಿಲ್ಲ ನಾನು ಡಬ್ಲ್ಯೂ ಇಂದ ಮಾಡಿ ನೋಡು ಎಷ್ಟು ಚಂದ ಆಯ್ತು ಪೇರೆಂಟ್ಸ್ ಮೀಟಿಂಗ್ ನೋಡಿ ಎಫೆ ಒಂದು ಎಕ್ಸಾಮ್ ಇಟ್ಟಿರಿ 1.5 ತಿಂಗಳಿಗೆ ತಿರುಗಿ 2 ತಿಂಗಳು ಮುಗಿಯಕಂತ ಅಂತಿದ್ದ ಡ್ರೆಸ್ ಕೊಟ್ಟರು ಅವ್ರ ಸ್ಕೂಲ್ನಾಗ ಈ ಡ್ರೆಸ್ ಮೇಲೆ ಹೊಂಟಾರು ಸಾಟರ್ಡೆ ಕೊಟ್ಟಾರ 3 ದಿನ ಅಂತ ಕೊಟ್ಟು 5 ದಿವಸ ಆದ್ಮೇಲೆ ಡ್ರೆಸ್ ಕೊಟ್ಟರು ಅವ್ರಿಗೆ ನಾವು ಚೇಂಜ್ ಮಾಡ್ಸಾರ ಈ ವರ್ಷ ಹಾಗಾಗಿ ಲೇಟ್ ಮಾಡಿದ್ರು ಸ್ವಲ್ಪ ಮಳೆ ಅಂತೂ ಹತ್ತೈತ್ರಿ ಬರಗಾಲ ಅಂದ್ರೆ ಪರವಾಗಿಲ್ಲ ಅದ್ರ ಮಳೆ ಹತ್ತು ಜೋರಲ್ಲಿ ಅಂದ್ರೆ ಒಟ್ಟು ಬೆಳೆ ಬೆಳೆಸಂಗಾರ ಬಿಟ್ಬಿಟ್ಟು ಚಲೋ ಮಳೆ ಆಗತೈತಿ ಮಳೆಗಾಲ ಅಂತೇಳಿ ಬರಗಾಲ ಅಂತೇಳಿ ಆ ಫೀಲ್ ಈಗ ಬರಾಗೈತಿ 2-3 ದಿವಸದಿಂದ ಯಾವಾಗಲೂ ಆಗಸ್ಟ್ ಜುಲೈ ಆಗಸ್ಟ್ ಈ ಥರ ಇರತೈತಿ ಮತ್ತೆ ಏನು ಹೇಳ್ತೀರಿ ಮೇಡಮ್ ನಮ್ಮ ಮೇಡಮ್ ಅವರ ಸಿರಿ ಬಿಸ್ನೆಸ್ ಜೋರ ಐತ್ರಿ ಆದ್ರೆ ಆನ್ಲೈನ್ ಅಲ್ರಿ ಭಾಳ ಹೆವಿ ಟೆನ್ಷನ್ ಕಿರಿಕಿರಿ ಭಾಳ ಆಗ್ಬಿಡ್ತಾವ್ರಿ ನಮ್ಮ ಮೇಡಮ್ ಕಷ್ಟ ಹೇಳ್ತೇನೆ ರೀ ವಾಟ್ಸಪ್ನ ಮೆಸೇಜ್ ಮಾಡಿರ್ತಾರೆ ಅವ್ರ ಹೆಸರು ಗೊತ್ತಿರಂಗಿಲ್ಲ ಬಟ್ ಅವ್ರಿಗೆ ಈಗ ಗೊತ್ತಿರ್ತಾಳೆ ಈಗ ಅವ್ರಿಗೆ ಗೊತ್ತಿರಂಗಿಲ್ಲ ಹಲೋ ಈಗ ಒಂದು ಬುಕ್ ಮಾಡಿದ್ವಲ್ರಿ ಮೇಡಮ್ ಅಲ್ಲ ಈಗ ಒಂದು ತೋರಿಸಿದ್ರಿ ಅಲ್ರಿ ಅದು
ಅದು ಹೆಸರು ಈಕಿಗೆ ಅವ್ರ ಹೆಸರು ಗೊತ್ತಿರಂಗಿಲ್ಲ. ಪಾಪ ಅವ್ರೇ ಅನ್ಕೊಂಡಿರ್ತಾರೆ, ಅವ್ರು ಅಷ್ಟೇ ಅನ್ಕೊಂಡಿರ್ತಾರೆ. ಹಂಗಲ್ರಿ ದಿನ ಬೆಳಗ್ಗೆ ಎಷ್ಟು ಜನ ಜೊತೆ ಮಾತಾಡಿ ಕಾಲ್ನಾಗ? ದಿನ ಕಮ್ಮಿ ಅಂದ್ರೆ ಒಂದು 40 ಕಾಲ್ ಬರ್ತಾವ ಆರಾಮ್ಸೆ. ಮೆಸೇಜ್ ಅಂತ ಲೆಕ್ಕ ಇಲ್ಲ, ಕಾಲ್ ಅಷ್ಟೇ 40-50 ಇಲ್ಲ ಅಂದ್ರೆ ಒಂದ್ 30 ಕಾಲ್ಸ್ ಅಂತ ಇರ್ತಾವ ಒಂದಿನ. ವಾಟ್ಸಪ್ ಸ್ಟೇಟಸ್ ಒಂದು 500 ನೋಡಾಕತ್ತಾರೆ, 500 ನೋಡಾತಾರ, 500 ಜನ ನೋಡಾಕತ್ತಾರೆ ಮೇಡಮ್ ಅವ್ರದ್ದು. ಪರವಾಗಿಲ್ಲ, ತಗೊಳ್ಳೋದು ಕಮ್ಮಿ ಆದ್ರೂ ಜಾಸ್ತಿ ಎನ್ಕರೇಜ್ ಮಾಡ್ತಾರೆ. ಯಾಕಂದ್ರೆ ಆಫರ್ ನಾವು ಇನ್ಸ್ಟಾಗ್ರಾಮ್ ಈ ಪರಿಚಯ ಆಗತ್ತೀವಿ, ಅವ್ರಿಗೂ ಒಂದ್ ನಂಬಿಕೆ ಬರ್ಬೇಕಲ್ಲ. ಅಲ್ಲ ಯೂಟ್ಯೂಬ್ ಇಂದ ಯಾಕ ಚಲೋ ಆಯ್ತಂದ್ರೆ ಯೂಟ್ಯೂಬ್ 3 ವರ್ಷದಿಂದ ನೋಡ್ಯಾರ ಅಲ್ಲೆಲ್ಲ ನಂಬಿಕೆ ಅಷ್ಟು ಜನ ನಮ್ಮ ಮೇಲೆ. ಇಲ್ಲಿ ಟೈಮ್ ತಗೋತೈತೆ ಬಟ್ ರೀಚ್ ಆಯ್ತಲ್ಲ, ಅದು ಖುಷಿ ಬರೋದು. ನಮ್ಮ ಮೇಡಮ್ ಶಿಲ್ಪಾ ಸಾರೀಸ್ ಶಿಲ್ಪಾ ಸಿಲ್ಕ್ ಆ್ಯಂಡ್ ಸಾರೀಸ್ ಇನ್ಸ್ಟಾಗ್ರಾಮ್ ಪೇಜ್ ಒಳಗ ಒಂದ್ ವಿಡಿಯೋ 1,50,000 ಹೊಡೈತ್ರಿ ಒಂದೊಂದು ದಿನದೊಳಗ. ಫುಲ್ ಖುಷಿ. ಅದು ರಾ ವಿಡಿಯೋ, ಒರಿಜಿನಲ್ ವಾಯ್ಸ್, ಸಾಂಗ್ ಎಲ್ಲ ಏನಲ್ಲ. ಮತ್ತು ಲಾಗನ್ ಅಲ್ಲಿ ಶಾರ್ಟ್ ಒಂದು ವಿಡಿಯೋ ಮಾಡಿ ಹಾಕಿಲ್ಲ, ನಾಳೆ ಹಿಂಗೆ ಸೇಲ್ ಮಾಡ್ತೀನಿ ಅಂತೇಳಿ ಫುಲ್ ರೀಚ್ ಕೊಡ್ತಾರೆ. ಹಾಗಾಗಿ ಹೊಸ ಜನ ಬರಾಕತ್ತಾರ. ಸಡನ್ ಯಾರು ಮನ್ಸು ಮಾಡಲ್ರಿ, ಲೇಟಾಗಿ ಮಾಡ್ತಾರ. ಅದು ನಂಬಿಕೆ ಬರ್ಬೇಕಲ್ರಿ. ಹೀಗಾಗಿ ನಾವು ಆಗ ಮಲ್ಟಿ ಸೋಷಿಯಲ್ ಮೀಡಿಯಾ ಮಾಡಿದ್ರಿ, ಸಿಂಗಲ್ ಯೂಟ್ಯೂಬ್ ಒಳಗೆ ಮಾಡ್ಬಿಟ್ವಿ. ಈಗ ಎಲ್ಲ ಮಲ್ಟಿ ಮಾಡಾಗೈತ್ರಿ, ಸ್ವಲ್ಪ ಕಷ್ಟ ಆಗತ್ತೆ ರೀ. ಸರಿ ಸರ್, ಅದ್ರಾಗ ಇಬ್ರು ಫುಲ್ ಡೇ ಸ್ಕೂಲ್ ಅಂತ ಆಗೈತಿ. ಇಲ್ಲಂದ್ರ ಹಾಕಿದ್ದಿಲ್ಲ, ನಾವು ಫೈಟ್ ಮಾಡ್ತಿದ್ವಿ ಅಂತ. ನಾವು ನಿಮ್ ಸ್ಕೂಲ್ ಯಾರು ಕೇಳ್ತಾರ ಮನು? ಯಾರು ಕೇಳಿದ್ರು? ಸಾರಿ ನಮ್ಮ ಫ್ರೆಂಡ್ ನಮ್ಮ ಕ್ಲಾಸ್ ಭಾಳ ಜನ ನೋಡ್ತಾರ ನನ್ನ ವಿಡಿಯೋನ. ಆದ್ರೆ ಸಾರಿ ಬಿಸ್ನೆಸ್ ಮಾಡಕ್ಕಂತ ಅಂತಲ್ಲಿ ಕುಶಾಲ್ ಚನಿಗೆ ಅಷ್ಟೇ ಗೊತ್ತು, ನನ್ನ ಬೆಸ್ಟ್ ಫ್ರೆಂಡ್. ತಿನ್ನೋದು ಎಷ್ಟಂತ ನೋಡ್ತಾರ ಅವರು. ಮೀಟಿಂಗ್ ಮಾಡಕ್ಕೆ ಈಗ ನಮ್ಮದು ಮನೆ ಸ್ವಲ್ಪ ಏನಂತ ಹೇಳ್ಬೋದು, ಕ್ಲೀನಿಂಗ್ ಅದು ಬೇರೆ ರೀತಿ ಅಲ್ಟ್ರೇಷನ್ ಅಂತ ಪದ ಹಾಕ್ತಿದ್ರು ಅಷ್ಟೇ. ನಾನು ಆ ಥರ ಅಂತಾರೆ ಮಾಡಕತ್ತೀವಿ. ಅದು ಒಲೆ ಹಾಕಿದ್ದೀರನ್ರಿ, ಅದ್ರ ನಂತರ ಆ ಥರ ಐತಿ ಎಲ್ಲ ಭಾಳ ಇಲ್ಲಿ ವೇಸ್ಟ್ ಭಾಳ ಇಟ್ಟಿದ್ವಿ. ಆ ಒಲೆ ಹಾಕಿದಾಗಿಂದಲೂ ಕಟ್ಟಿಗೆ ಹಾಳಿ ಅಂತ ಇದು ಮನಿ ಮಾಡ್ಕೊಂಡು ಅಲ್ಲಿ ಪಾಪ ತೆಗ್ದು ಕೈಯಾಗ ಹೊರಗೆ ಬಂದು ಮನೆ ಮಾಡ್ಕೊಂಡವು ತಿರುಗಿ ಒಸ್ಲೆ ತಲೆ ಅರ್ಧ ಇರ್ತಿದ್ಲೆ ಮನ್ತನ ಮನು. ಅಲ್ಲಿಡಿ ಅಲ್ಲಿಡಿ ಇದು ಒಲೆ ನಾವೇನು ಈಗ ಯೂಸ್ ಮಾಡಾಕತ್ತಿಲ್ಲ ರೀ, ಹಾಗಾಗಿ ತೆಗೆದುಬಿಟ್ಟಿವಿ. ಭಾಳ ಮನೆಯೆಲ್ಲ ಭಾಳ ಹೊಲಸು ಅನ್ಸಾಕತ್ತೈತಿ ಹೊರಗಡೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಬೇರೆ ಬೇರೆ ಥರ ಎಲ್ಲ ಮಾಡ್ಬೇಕಂತ ಮಾಡೀವಿ ಅದನ್ನ. ಇದು ನೋಡ್ರಿ ಸಂಜೆ ಮುಂದೆ ದಿಢೀರ್ ಅಂತ ಒಂದು ಬರ್ತಡೇಗೆ ಹೋಗೋದು ಬಂತು. ನಮ್ಮ ದೋಸ್ತನ ಮಗನ ಬರ್ತಡೇ ಇದೆ. ಅವ್ರ ಮಕ್ಳಿಗೆ ಸಾಯಂಕಾಲ ಅವರು ಹೇಳಿಬಿಟ್ರು 8 ಗಂಟೆಗೆ. ನಾನು ಮನೆಯಾಗಿದ್ನಲ್ರಿ ಇವತ್ತು, ಹಾಗಾಗಿ ಹುಡುಗರು ಮನೆಯಾಗಿದ್ದರು, ಹುಡುಗರು ಕರ್ಕೊಂಡು ಬಾ ಅಂತ ಹೇಳಿದ್ರು. ಫ್ಯಾಮ್ಲಿಗೆ ಹೇಳಿದ್ರು ಕರೆ, ಬಟ್ ಸ್ವಲ್ಪ ಬಿಜಿಯೋರಿಂದ ನಿಮ್ಮ ಅಷ್ಟು ಹೋಗ್ಬಾರ ಅಂತ ಹೇಳಿದ್ಲು. ಸಡನ್ ಏನು ಒಯ್ಬೇಕಂತ ಗೊತ್ತಾಗಲಿಲ್ಲ. ಸುಮ್ಮನೆ ಫ್ಯಾಮ್ಲಿ ಚಾಕ್ಲೇಟ್ ಬರುತ್ತಲ್ರಿ ಒಂದು, ಅದು ತೊಗೊಂಡು ಬೇಕ್ರಿನ ತೊಗೊಂಡು ಬಂದು ನೋಡ್ರಿ. ಬರ್ತ್ಡೇ ಸೆಲೆಬ್ರೇಟನ್ನ ಈ ಥರ ಡೆಕೋರೇಷನ್ ಈ ಥರ ಮನೆ ನೋಡ್ರಿ ಮನ್ಯಾಗ ಮಾಡ್ಯಾರು. ಯಾಕಂದ್ರೆ ಜಾಗ ಜಾಸ್ತಿ ಇತ್ತು ಅವ್ರದ್ದು ಮನೆ ಕಡೆ, ಹಾಗಾಗಿ ಮನ್ಯಾಗ ಡೆಕೋರೇಷನ್ ನೋಡಿದವರು. ಆಮೇಲೆ ಈ ಹುಡುಗನ ಫಸ್ಟ್ ಬರ್ತಡೇ ರೀ ಇದು. ಪಾಪ ಹೆಸರು ಕರ್ಣ ಅಂತೇಳಿ ಹೆಸರು ಚಂದ ಇಟ್ಟಾರಿ ಯುನಿಕ್ಕಾಗಿ. ಕರ್ಣನ ಬರ್ತಡೇ ರೀ. ಸ್ಲೋ ಮಿಷನ್ ಇವ ಸ್ಟೆಪ್ ಟು ಸ್ಟೆಪ್ ವಿಡಿಯೋ ಅಂತೂ ಮಾಡೋಕೆ ಬರೋಂಗಿಲ್ಲ ರೀ. ಹೆಂಗೈತೋ ಆ ಟೈಪ್ ರಾ ತೋರಿಸ್ತೀವಿ. ಜನ ಎಲ್ಲ ಬಂದಾರ ಈ ಕಡೆ, ಚೇರ್ಲ್ಲಿ ಹಾಕ್ಯಾರ ಕುಂದ್ರಾಕು. ನಿಮ್ಮತ್ತ ಸ್ವಲ್ಪ ಅವು ನೋಡ್ಕೊಂಡು ಹಳೇದಾಗಿತ್ತು ಒಗದಾರ ಅದನ್ನು. ನಾವು ನಾಳೆ ಹಿಂಗೆ ಹೋಗ್ಯದ ವೇಸ್ಟ್ ಅದು ಹಳೇದಾದ್ಮೇಲೆ ಕಂತ ಅಷ್ಟು ಗಟ್ಟಿ ಇರೋಂಗಿಲ್ಲ ಅವು. ಅವರು ಅವಾಗ ತೊಗೊಂಡ್ರೆ ಕಾಣಿಸುತ್ತೆ. ನಮ್ಗೆ ಅರ್ಜೆಂಟ್ ಮಾಡಿ ಬಾಬಾ ಅಂತ ಫೋನ್ ಹಚ್ಚಿದ್ರಿ ನಮ್ಮ ದೋಸ್ತ. ಖರೆ ಅಲ್ಲಿ ಹೋದ್ರೆ ಇನ್ನೂ ಕೇಕ ತಂದಿರಲ್ರಿ ಅವ್ರು. ಕೇಕ್ ತರಕ್ಕೆ ಹೋಗಿದ್ರೆ ಈಗ ನೋಡ್ರಿ ಫೋಟೋ ಶೂಟ್ ನಡೆದಿಲ್ಲ. ಇವರು ಅವ್ರು ಮುತ್ಯಾರ್ರಿ
ಮೊಮ್ಮಗಿಗೆ ನಗ್ಸಾಕತ್ತಾರೆ ಫೋಟೋ ಶೂಟ್ ಮಾಡಕ್ಕೆ. ನನಗೂ ನಮ್ದು ಫಸ್ಟ್ ಬರ್ತಡೇ ನಮ್ಮ ಮನ್ವಿತಿನ ಬರ್ತಡೇ ನನಗೆ ಬಂತು. ನಮ್ಮದು ಗ್ರ್ಯಾಂಡಾಗ ಮಾಡಿದ್ವಿ. ನಮ್ಮ ತನು ಮನ ಅದನ್ನೇ ಹೇಳಾಕತ್ತಿದ್ರಿ ರೀ. ಫಸ್ಟ್ ಈಸ್ ಬೆಸ್ಟ್ ಅಂತಾರೆ ಯಾವುದೇ ಆಯ್ತು. ಫಸ್ಟ್ನೇ ಮಗನ ಮೇಲೆ ಭಾಳ ಅಂದ್ರೆ ಭಾಳ ಪ್ರೀತಿ ಇರ್ತೈತಿ. ಎರಡದಂತಲ್ಲ, ಇದು ಫಸ್ಟ್ನೇ ಎಕ್ಸ್ಪೀರಿಯನ್ಸ್ ಅಲ್ಲ ರೀ. ಫಸ್ಟ್ನೇ ಮಗು, ಫಸ್ಟ್ನೇ ಡೆಲಿವರಿ ಎಲ್ಲ ಭಾಳ ಸ್ವೀಟ್ ಮೆಮರೀಸ್ ರೀ ಇವ. ಫಸ್ಟ್ನೇ ಪ್ರೆಗ್ನೆಂಟ್ ಆದಾಗ ಹೆಂಡತಿ ಆ ಕಾಳಜಿನ ಏನು ಸಿಕ್ಕುವ ಸಂಗು ರಾಕ್ ಸಿಕ್ಕುವ ನೋಡ್ರಿ ಸಂಗಣ್ಣಗೆ ಇದ್ರೊಳಗೆ ರಾಕ್ ಸಿಕ್ಕೋ. ನಮ್ಮ ತನುಮನ್ ಅಂತೂ ಫುಲ್ ಎಂಜಾಯ್ ಮಾಡಿದ್ರು. ಆ ಪಟಾಕಿ ಹೊಡೆದಿರೋದಾಗಲಿ, ಸಾಂಗ್ DJ ಹಚ್ಚಿದ್ರಿ ಒಂದು. ಆಮೇಲೆ ಫಸ್ಟ್ ಟೈಮ್ ರೀ ಅವ್ರಿಗೆ ಈ ಥರ ನೈಟ್ ಈ ಥರ ಕಾರ್ಯಕ್ರಮ ಕರ್ಕೊಂಡು ಹೋಗಿರೋದು. ಎಲ್ಲಿ ಕರ್ಕೊಂಡು ಹೋಗಿರಂಗಿಲ್ಲ. ಭಾಳ ಜನ ಹೇಳ್ತಾರೆ ಕರೆ ಇವ್ರದ್ದು ಹೋಮ್ವರ್ಕ್ ಐತಿ, ಅದೈತಿ ಇದೈತಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿಬ್ಬರು ಸಿಕ್ಕಿದ್ರು. ಅದನ್ನು ನಾನು ಮನೆಯಾಗಿದ್ದೆ ಈ ಟೈಮ್ದಾಗ. ನಸೀಬ್ ಐತಿ ಬಂದೀವಿ ನೋಡ್ರಿ. ನಾವು ಸ್ಟೇಜ್ ಹತ್ತಿದ್ವಿ, ವಿಶ್ ಮಾಡಿದ್ವಿ, ಖುಷಿ ಆಯ್ತು. ನಮ್ಮ ಮನ್ವಿತಿಗಂತೂ ಆ ಲೈಟ್ಸ್ ಬಲೂನ್ಸ್ ನೋಡಿ ಭಾಳ ಎಂಜಾಯ್ ಮಾಡಾತಿದ್ದ. ನಮ್ಮ ತನು ನೋಡ್ರಿ ವಿಶ್ ಮಾಡಿದ. ಅವನು ವಿಶ್ ಮಾಡಿ ಆಮೇಲೆ ಊಟ ಐತ್ರಿ, ಬಿರಿಯಾನಿ ಎಲ್ಲ ಮಾಡಿಸಿದ್ರು. ನಮ್ಗೆ ಊಟಕ್ಕೆ ಟೈಮ್ ಆಗುತ್ತೆ ಅಂತ ಬಂದುಬಿಟ್ವಿ. ನಮ್ಮ ತನು ಮನು ಅಂತರೂ ಎಲ್ಲಿ ಹೋದ್ರು ಒಂದು ಅರ್ಧ ಗಂಟೆ ಅಂದ್ರೆ ಜಾಸ್ತಿ ರೀ ಅವ್ರಿಗೆ. ಆಮೇಲೆ ಹೋಮ್ವರ್ಕ್ ಒಂದಿರುತ್ತೆ ರೀ. ಅವ್ರನ್ನ ಊಟ ಬಿಡ್ತಾರೋ ಬೇಕಾದ್ರೆ ಏನು ಬೇಕಾದ ಕೆಲಸ ಬಿಡ್ತಾರೋ. ಹೋಮ್ವರ್ಕ್ ಮತ್ತು ಕಂಪಲ್ಸರಿ ಮಾಡಬೇಕು ರೀ. ಅವ್ರು ಹೋಮ್ವರ್ಕ್ ಐತೆ ಪಾಪ ಹೋಗೋಣ ನಡಿ ಅಂತ ಅರ್ಜೆಂಟ್ ಮಾಡಕತ್ರ. ಹೋಮ್ವರ್ಕ್ ಐತೆ ಅಂತೇಳಿ ಬಂದುಬಿಟ್ಟು ಬರ್ತ್ಡೇ ಮಾತ್ರ ಭಾರಿ ಆಯ್ತು.